ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ ಕೆಇಎ ಕಡೆಯಿಂದ ಎಕ್ಸಾಮ್ಸ್ ತುಂಬಾ ಬೇಗನೆ ನಡೆಸ್ತಾ ಇದ್ದಾರೆ ಅಂಡ್ ಆಲ್ ದ ಪೇಪರ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಬ್ಯೂಟಿಫುಲಿ ಸೆಟ್ ಬೈ ದ ಕೆಇಎ ಅಂಡ್ ದೇ ಆರ್ ರಿಯಲಿ ಡೂಯಿಂಗ್ ವೆರಿ ಗುಡ್ ಜಾಬ್ ಅಂತ ಹೇಳ್ಬೋದು. ಇದು ಒಂದು ಜಸ್ಟ್ ಎ ಸ್ಮಾಲ್ ಅಪ್ರಿಸಿಯೇಷನ್ ಟು ದ ಕೆಇಎ ಅಂಡ್ ದೇರ್ ರೋಲ್ಸ್ ಅಂಡ್ ಡ್ಯೂಟೀಸ್, ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನೆಲ್ಲ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಒನ್ ಇಂಪಾರ್ಟೆಂಟ್ ಅಪ್ಡೇಟ್, ಇವತ್ತು ನಾವು ಮಾಡ್ತಿರೋಂಥ ವಿಡಿಯೋ KPCL ವಿದ್ಯಾರ್ಥಿಗಳಿಗೆ ಒಂದು ವೆರಿ ಕೀ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕಂತಂದ್ರೆ ಇವತ್ತು ಮಾಡ್ತಿರೋ ಅಂತಹ ಡಾಟಾನಲ್ಲಿ ಇವತ್ತು ಹೇಳ್ತಿರೋಂಥ ಒಂದು ಡಾಟಾ ವಿಚ್ ಈಸ್ ರಿಲೇಟೆಡ್ ಟು ಯುವರ್ ಅಫಿಷಿಯಲ್ ಆರ್ಡರ್ಸ್ ಕೊಟ್ಟಿರೋದು ಹಾಗೂ ನಿಮ್ಮ ನೆಕ್ಸ್ಟ್ ಪ್ರಾಸೆಸ್ ಏನಿರುತ್ತೆ. ಯಾಕಂದ್ರೆ ಆಲ್ರೆಡಿ ನೀವು ನೋಡ್ಕೊಂಡಿದ್ದೀರಾ KEAದವರು ಫೈನಲ್ ರಿಸಲ್ಟ್ ನ ಬಿಟ್ಟಿದ್ರು 7ನೇ ತಾರೀಕು. ಸೊ ಅವತ್ತಿನ ದಿನದಿಂದ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಮೈ ಬಿಸಿ ಶೆಡ್ಯೂಲ್, ಸಾರಿ ಫಾರ್ ದಟ್. ಅಂಡ್ ಒನ್ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ನೀವು ಆಲ್ರೆಡಿ ನಿಮ್ಮ ಸ್ಕೋರ್ಸ್ನ ನೋಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಈಸ್ ನಿಮ್ಮ ರ್ಯಾಂಕ್ ಲಿಸ್ಟ್, ರ್ಯಾಂಕ್ ಎಲ್ಲೆಲ್ಲಿದೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂಡ್ ಸೀಟ್ಸ್ ಎಷ್ಟಿದಾವೆ, ಆದ್ರೂ ನಿಮ್ಮ ಪೊಸಿಷನ್ಗೆ, ನೀವು ಬಂದಿರೋಂತಹ ಪೊಸಿಷನ್ ಆಫ್ ದ ರ್ಯಾಂಕಿಗೆ ಹಾಗೂ ಅವೈಲೇಬಲ್ ಇರೋ ಸೀಟ್ಸ್ಗೆ ನೀವು ಸೂಟಬಲ್ ಆಗ್ತೀರಾ ಇಲ್ಲ ಅನ್ನೋದು ತಿಳ್ಕೊಬೇಕಂತಂದ್ರೆ ಇದೊಂದು ಬಿಗ್ ವರ್ಕ್ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಇದನ್ನ ನಾವು ಹಾಗೆ ಸುಮ್ಮನೆ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಯಾಕಂತಂದ್ರೆ KEAದವ್ರು ಕೊಟ್ಟಿರೋಂತಹ ಡಾಟಾ ಬೇಸ್ ಅಲ್ಲಿ ಯಾರ ರಿಸರ್ವೇಶನ್ಸ್ ನಮಗೆ ಗೊತ್ತಿಲ್ಲ. ಸೊ ಕನ್ನಡ ಮೀಡಿಯಮ, ರೂರಲ್, PWD ಕ್ಯಾಂಡಿಡೇಟಾ, ಯಾವ ಕ್ಯಾಂಡಿಡೇಟ್ ಅನ್ನೋದು ಗೊತ್ತಿಲ್ಲ. ಬಟ್ ಒನ್ ಇಂಪಾರ್ಟೆಂಟ್ ಏನಂತಂದ್ರೆ, ನಿಮಗೆ ಆಲ್ರೆಡಿ ಓಲ್ಡ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಫೈನಲ್ ಲಿಸ್ಟ್ ಅಲ್ಲಿ ಇದ್ರು ಅವರ ಲಿಸ್ಟ್ ಆಫ್ ಡಾಟಾ ಬೇಸ್ ನ ಇಟ್ಕೊಂಡು ಈ ಸಲ ಬರ್ದಿರೋ ಅಂತಹ ಪೇಪರಿನ ಸ್ಟೂಡೆಂಟ್ಸ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು JEE ಮೆಕ್ಯಾನಿಕಲ್ ತೆಗಿತಾ ಇದ್ದೀನಿ. JEE ಮೆಕ್ಯಾನಿಕಲ್ ಅಲ್ಲಿ ನೋಡಿ ಇಷ್ಟೆಲ್ಲ ವಿದ್ಯಾರ್ಥಿಗಳು ಹೈಯೆಸ್ಟ್ ಟು ಲೋಯೆಸ್ಟ್ ನ ತೋರಿಸಿದ್ದಾರೆ. ಇದೊಂದು ವೆರಿ ಗುಡ್ ಜಾಬ್ ಡನ್ ಬೈ KEA ಬಿಕಾಸ್ ನಮಗೆ ಒಂದು ಕೆಲಸನ ಕಡಿಮೆ ಮಾಡಿದ್ದಾರೆ. ಯಾಕಂತಂದ್ರೆ ಮತ್ತೆ ಇದನ್ನ ಡೌನ್ಲೋಡ್ ಮಾಡ್ಬಿಟ್ಟು ಎಕ್ಸೆಲ್ ಕನ್ವರ್ಷನ್ ಮಾಡೋ ಅಂತ ಜಾಬ್ ಏನ್ ಬೇಕಾಗಿಲ್ಲ. ಬಟ್ ಇನ್ನೂ ಒಂದು ಬ್ಯೂಟಿಫುಲ್ ವರ್ಕ್ ಏನ್ ಮಾಡ್ಬೋದಿತ್ತಂದ್ರೆ, ಅವರ ರಿಸರ್ವೇಶನ್ಸ್ ನ ಇಲ್ಲೇ ಕೊಟ್ಬಿಟ್ಟಿದ್ರೆ ಇನ್ನೂ ಈಸಿ ಆಗೋದು. ಯಾಕಂತಂದ್ರೆ KPCL ಅವ್ರು ಮಾಡೋ ಅಂತಹ ರೋಸ್ಟರ್ ಬೇಸ್ಡ್ ಮೇಲೆ ಮಾಡೋ ಅಂತಹ ಸೆಲೆಕ್ಷನ್ಸ್ಗೆ ನಾವು ವೆಯ್ಟ್ ಮಾಡೋದು ಬೇಕಾಗ್ತಿರ್ಲಿಲ್ಲ. ನಮ್ಮ ಸೆಲೆಕ್ಷನ್ಸ್ ಆಗುತ್ತಾ ಇಲ್ಲ ಅನ್ನೋದು ನಾವೇ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿಗ ನೋಡೋದಾದ್ರೆ ದೇವರಾಜು ಇವರು ಟಾಪ್ ಅಲ್ಲಿ ಇದ್ದಾರೆ, ಇವ್ರದ್ದು ಡೆಫಿನೆಟ್ ಆಗಿ ಸೆಲೆಕ್ಷನ್ ಆಗಬೇಕು. ಈಗ ಸೆಕೆಂಡ್ ಇಂದ ಬರೋರ್ದು ನಾವು ಚೆಕ್ ಮಾಡ್ಬೇಕಾಗತ್ತೆ. ಯಾಕೆ, ಎಷ್ಟು ಪೋಸ್ಟ್ ಇದಾವೆ, ಇವ್ರು HK ಬರ್ತಾರ, ನಾನ್ HK ಬರ್ತಾರ, ತುಂಬಾ ಕ್ವಶನ್ಸ್ ಓಕೆ ಮೈಂಡ್ ಅಲ್ಲಿ. ಒಂದು HK ಆರ್ ನಾನ್ HK, ಇದರ ಡಾಟಾ ಬೇಸ್ ಸಿಗೋದು ಕಷ್ಟ. ಬಟ್ ಲಾಸ್ಟ್ ಟೈಮ್ ಒಂದು ಪ್ರಿಡಿಕ್ಷನ್ ಇತ್ತು 6 ನಂಬರ್ಸ್ ಇಂದ ಇರೋದು, ಒಂದು HK, 3 ನಿಂದ ಇರೋದು ನಾನ್ HK, ಈ ತರ ಒಂದು ಪ್ರಿಡಿಕ್ಷನ್ ಇತ್ತು. ಬಟ್ ಏನಂತಂದ್ರೆ ಈಗ CET ನಂಬರ್ಸ್ ಕೊಟ್ಬಿಟ್ಟಿದ್ದಾರೆ. ಈ CET ನಂಬರ್ಸ್ ಇಂದ ನೀವು ಪ್ರತಿಯೊಂದು ನಂಬರ್ನ ನೋಡ್ಕೋಬೇಕು ಅಂತಂದ್ರೆ ತಲೆ ಕೆಟ್ಟು ಮೊಸರುಗಡಿ ಆಗುತ್ತೆ. ಸೊ ಅದಕ್ಕಾಗಿ ನಾನೇನ್ ಹೇಳ್ತೀನಿ, ಜಸ್ಟ್ ವೇಟ್ ಫಾರ್ ಸಮ್ ಮೋರ್ ಟೈಮ್. ಈಗ ನೀವು ಸದ್ಯಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ಇಲ್ಲಿರೋಂತಹ ಟಾಪ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ವುಮೆನ್, ಸ್ಪೆಷಲಿ ವುಮೆನ್ ಲಿಸ್ಟ್ ನ ನೀವು ಸೆಗ್ರಿಗೇಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ನೋಡಿ ವುಮೆನ್ ಲಿಸ್ಟ್ ನ ಸೆಗ್ರಿಗೇಟ್ ಮಾಡ್ಕೋಬಹುದು. ಅಂಡ್ ಅದಾದ ನಂತರ ನೀವು ಯಾರ್ದೆಲ್ಲ HK ಅಂಡ್ ನಾನ್ HK ನಿಮಗೆ ಗೊತ್ತಿದ್ದಲ್ಲಿ ಅವ್ರ ಲಿಸ್ಟ್ ನ ಸಪರೇಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಈ ಕ್ಯಾಂಡಿಡೇಟ್ ಅಂತೂ ಪಕ್ಕ ಜನರಲ್ ಮೆರಿಟ್ ಅಲ್ಲಿ ಆಗೋಗ್ತಾರೆ. ಓಕೆ, ಯಾಕಂತಂದ್ರೆ ಈಗ ನಾನು ಡಾಟಾ ಬೇಸ್ ನ ತೆಗೆಯೋದಾದ್ರೆ ನೋಟಿಫಿಕೇಶನ್ ಇದು ನೋಡಿ, ನಾನ್ HK ನ ನೋಟಿಫಿಕೇಶನ್. ಓಕೆ, ಅಂಡ್ ಇದೇ ತರ HK ನೋಟಿಫಿಕೇಶನ್ ಸಹ ಇದೆ, ಎರಡು ಓಪನ್ ಮಾಡಿದ್ದೀನಿ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಮೈನ್ ಆಗಿ ಒಂದು ಸೆಲೆಕ್ಷನ್ ಚೆಕ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಈಸ್ ದ ಕ್ಯಾಟಗಿರಿ ವೈಸ್ ಬ್ರೇಕಪ್. ಅದೆಲ್ಲಿ ಸಿಗುತ್ತೆ, ಇಲ್ಲಿದೆ ನೋಡಿ, ಮೆಕ್ಯಾನಿಕಲ್ ಕ್ಯಾಟಗಿರಿ ವೈಸ್ ಬ್ರೇಕಪ್. ಇದು ಯಾವುದು, HK. HK ನಲ್ಲಿ ಎಷ್ಟಿದಾವೆ ಕ್ಯಾಟಗಿರಿ ವೈಸ್ ನೋಡಿ. ಜನರಲ್ ಅಲ್ಲಿ 8 ವೇಕೆನ್ಸಿ ಇದಾವೆ, PWD 1, ಕನ್ನಡ ಮೀಡಿಯಂ 2, XMP 3 ಅಂಡ್ ರೂರಲ್ 9 ಅಂಡ್ ವುಮೆನ್ 11. ನೀವು ಒಂದು ರಫ್ ಅಪ್ರಾಕ್ಸಿಮೇಷನ್ ಏನ್ ಇಟ್ಕೊಳ್ಳಿ ಅಂತಂದ್ರೆ, ಫಸ್ಟ್ ನೀವು ಯಾವಾಗ್ಲೂ ಈ ಜನರಲ್ ಮೆರಿಟ್ ಮಾತ್ರನೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಚೆಕ್ ಮಾಡ್ಬೇಕಾಗತ್ತೆ, ವೆರಿ ಇಂಪಾರ್ಟೆಂಟ್. ಸೊ ಜನರಲ್ ಮೆರಿಟ್ ಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಳೋದೇ ಅಂತ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಟಾಪ್ ಬಂದಿರೋ ಕ್ಯಾಂಡಿಡೇಟ್ಸ್ ಎಲ್ಲರಿಗೂ ಜನರಲ್ ಅಲ್ಲಿ ಹೋಯ್ತು ಅಂತ ಇಟ್ಕೊಳ್ಳಿ, ಇನ್ನು ಉಳಿದಿರೋದು ರಿಸರ್ವೇಶನ್ಸ್. ಹಾಗಂತ ಹೇಳ್ಬಿಟ್ಟು ಅದೊಂದೇನಾ ರಿಸರ್ವೇಶನ್ ಮಾಡೋದು? ಎಸ್, ಜನರಲ್ ಕನ್ನಡ ಮೀಡಿಯಂ, ಜನರಲ್ ಕನ್ನಡ ಮೀಡಿಯಂ, ಜನರಲ್ XMP, ಜನರಲ್ ರೂರಲ್, ಜನರಲ್ ವುಮೆನ್. ಸೊ ಈ ತರ ಹಲವಾರು ಲಿಸ್ಟ್ ಆಫ್ ಡಾಟಾನ ನೀವೇನ್ ಮಾಡ್ಬೇಕಾಗತ್ತೆ, ಸಪರೇಟ್ ಮಾಡ್ಬೇಕಾಗತ್ತೆ.
ವುಮೆನ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಟಾಪ್ ಅಲ್ಲಿ ಇದ್ದೀರಾ ಈ ಲಿಸ್ಟ್ ಆಫ್ ಸ್ಕೋರ್ ಅಲ್ಲಿ ನೋಡ್ಕೊಳ್ಳಿ. ಸೊ ಟಾಪ್ ಆಫ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡೋದಾದ್ರೆ ಮೇಘನಾ. ಈಗ ರೋಸ್ಟರ್ ಅಲ್ಲಿ ಯಾವ ರೋಸ್ಟರ್ ಯೂಸ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅವ್ರು ಕೊಟ್ಟಿರೋಂತಹ ನೋಟಿಫಿಕೇಶನ್ ಅಲ್ಲಿ 2016 ರೋಸ್ಟರ್ ಮೆಥಡ್ ಫಾಲೋ ಮಾಡ್ಬೇಕು ಅವರು. ಬಟ್ ಇಲ್ಲಿ ಒಂದು ಸರ್ಕ್ಯುಲರ್ ನಾನು ನೋಡೋದಾದ್ರೆ ಇದೊಂದು ಸರ್ಕ್ಯುಲರ್ ಓಪನ್ ಮಾಡ್ತೀನಿ. ಏನು A circular dated 10/12/2025 was published on the KPCL website, wherein stated that the selection list will be prepared as per the government order dated. You know, the date very important. 3/6/2025. ಏನಿದೆ 3/6/2025 ಏನ್ ಬಂದಿದೆ ಅದನ್ನ ನಾವು ನೋಡೋಣ. ಓಕೆ, ನೋಡಿ ಇನ್ನೊಂದಿದೆ ಅಲ್ಲ, ಇದನ್ನ ಓಪನ್ ಮಾಡಿ. ಇವ್ರು ಕೊಟ್ಟಿರೋಂತಹ ಲಿಸ್ಟ್ ಆಫ್ ಡಾಟಾ ಬೇಸ್ ಅಲ್ಲಿ ಇಲ್ಲೊಂದು ಕೀ ಪಾಯಿಂಟ್ ಕೊಟ್ಟಿದೆ. ಬಟ್ ಈ ಡಾಕ್ಯುಮೆಂಟ್ ನನಗೆ ಸಿಗ್ತಾ ಇಲ್ಲ. ನಿಮ್ಮಲ್ಲಿ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಒಂದು ಇಮೇಲ್ ಐ ಡಿ ಬರ್ಕೊಳ್ಳಿ, ಆ ಇಮೇಲ್ ಐ ಡಿ ಕಳಿಸಿ. ಓಕೆ ಓಕೆ ಈ ಇಮೇಲ್ ಐ ಡಿಗೆ ಆ ಡಾಕ್ಯುಮೆಂಟ್ ನ ಶೇರ್ ಮಾಡಿ. ಯಾವ್ದಂದೆ ಅದು ಇದು. ಓಕೆ, CRSUE 77 ಹೈಕೋರ್ಟ್ 2025 3/6/2025 ದಿನಾಂಕರಂತೆ ತಯಾರಿಸಲಾಗುವುದು ಅಂತ ಬರೆದಿದ್ದಾರೆ. ಇದಂದ್ರೆ ಏನೋ ಇದು DPAR ರೂಲ್ಸ್. ಓಕೆ, DPAR 77 ಅಲ್ಲಿ ಬಿಟ್ಟಿರೋಂಥ ಇದೊಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ನೀವು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅವರು ಯಾವ ಸುತ್ತೋಲೆ ಪ್ರಕಾರ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಐಡಿಯಾ. ಸೊ DPAR 77 ಈ ಡಾಕ್ಯುಮೆಂಟ್ ಸಿಗ್ಬೇಕು ಗೈಸ್. ಈ ಡಾಕ್ಯುಮೆಂಟ್ ನಾನು ತುಂಬಾ ಪ್ರಯತ್ನ ಮಾಡಿದೆ, ಬಟ್ ನನ್ನಲ್ಲಿ ಸಿಕ್ಕಿಲ್ಲ. ಯಾಕಂದ್ರೆ ತುಂಬಾ ಅಫಿಷಿಯಲ್ ವೆಬ್ಸೈಟ್ಸ್ ಎಲ್ಲ ನಾನು ನೋಡಿದೆ, ಬಟ್ DPAR ವೆಬ್ಸೈಟ್ಸ್ ಅಲ್ಲೂ ಸಹ ದಿಸ್ ಡಾಕ್ಯುಮೆಂಟ್ ಈಸ್ ನಾಟ್ ಅವೈಲೇಬಲ್. ಸೊ ನೀವು ಚೆಕ್ ಮಾಡಿ, ನಿಮಗೆ ಏನಾದ್ರೂ ಸಿಕ್ತು ಅಂತಂದ್ರೆ ಆ ಡಾಕ್ಯುಮೆಂಟ್ ಕಳಿಸಿ. ಅದರ ಬೇಸಿಸ್ ಮೇಲೆ ನಾವು ಏನಾದ್ರೂ ಸೆಲೆಕ್ಷನ್ ಪ್ಯಾಟರ್ನ್ ಹೇಗ್ ಮಾಡ್ತಾರೆ ಅನ್ನೋದನ್ನ ನಾವು ತೆಗಿಬಹುದು. ಓಕೆ, ಸೆಲೆಕ್ಷನ್ ಪ್ಯಾಟರ್ನ್. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಈ ಡೇಟ್ ಪ್ರಕಾರನೇ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಹೈಕೋರ್ಟ್ ಕೊಟ್ಟಿರೋಂಥ ರೂಲ್ಸ್ ಪ್ರಕಾರ ಈ ಡೇಟ್ ಪ್ರಕಾರ ಮಾಡ್ತಾರೆ. ಅಂಡ್ ಒನ್ ಮೋರ್ ಥಿಂಗು ಸಹ ಅಪ್ಡೇಟ್ ಏನಂತಂದ್ರೆ, subsequently certain candidates have raised objections stating that since recruitment process commenced in 2017 under the rules dated of 16/11/2016, applying the 2025 rules is inappropriate. ಕೆಲವು ಸ್ಟೂಡೆಂಟ್ಸ್ ರೈಸ್ ಮಾಡಿದ್ದಾರೆ. ಏನು 2017 ಬಿಟ್ಟಿರೋ ನೋಟಿಫಿಕೇಶನ್ ನೀವು 2025 ಇದನ್ನ ಹೇಗೆ ಅಪ್ಲೈ ಮಾಡ್ತೀರಾ, ಅದು ಇನ್ಅಪ್ರೋಪ್ರಿಯೇಟ್ ಅಂತ. ದೇ ಹ್ಯಾವ್ ರಿಕ್ವೆಸ್ಟೆಡ್ withdrawal of the notification dated 10/12/2025. ಅಂದ್ರೆ ಈ 10/12/2025 ಅಂದ್ರೆ ಏನಿದು ವಿತ್ಡ್ರಾ ಮಾಡ್ಬೇಕು. ಈ ಪರ್ಟಿಕ್ಯುಲರ್ ಡಾಟಾ ಏನ್ ಹೇಳುತ್ತೆ, ಈ ಡಾಕ್ಯುಮೆಂಟೇ ನಾನು ತೋರಿಸಿರೋಂಥ ಈ ಡಾಕ್ಯುಮೆಂಟ್ ಡೇಟ್ ನೋಡೋದಾದ್ರೆ ನೀವು 10/12/2025. ಓಕೆ, ಗೊತ್ತಾಗ್ತಿದೆ ಅಲ್ವಾ? ಈ ಡಾಕ್ಯುಮೆಂಟ್ ಅವ್ರು ರೀಸೆಂಟ್ ಆಗಿ ಬಿಟ್ಟಿರೋಂಥ KPCL ಎಕ್ಸಾಮ್ ಆಗೋ ಮುಂಚೆ ಒಂದು ಡಾಕ್ಯುಮೆಂಟ್ ಬಿಟ್ಟಿದ್ರಲ್ವ, ಆ ಡಾಕ್ಯುಮೆಂಟ್ ಅಲ್ಲಿ ಒಂದು 5-6 ಪಾಯಿಂಟ್ ಕೊಟ್ಟಿದ್ದಾರೆ. ಯಾರೆಲ್ಲ ಇದ್ರ ಎಕ್ಸಾಮ್ ಬರಿಬಹುದು, ಆಸ್ ಪರ್ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದೀವಿ, ಯಾರೆಲ್ಲ ಅಭ್ಯರ್ಥಿಗಳು ಬರಿಬಹುದು, ನಂತರ ಹೀಗೆ ನಡೆಸಲಾಗುತ್ತದೆ, ಮೀಸಲಾತಿ ಅನ್ವಯ ಮೇಲೆ ಫಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. KEA ಮೈನ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಆದ್ಮೇಲೆ ಸದರಿ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಹಾಗೂ ಮೀಸಲಾತಿ ಅನ್ವಯ ದಾಖಲೆಗಳ ಪರಿಶೀಲನೆ ಪ್ರಕ್ರಿಯೆಯನ್ನು KPCL ನಿಂದ ನಡೆಸಲಾಗುವುದು. KPCL ಕಡೆಯಿಂದಾನೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. KEA ಸಂಬಂಧ ಇಲ್ಲ. KEA ಓನ್ಲಿ ಎಕ್ಸಾಮಿನೇಷನ್ ಕಂಡಕ್ಟಿಂಗ್ ಅಥಾರಿಟಿ. ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದಾಯ್ತು, ಸ್ಕೋರ್ ಎಲ್ಲ ಬಿಟ್ಟುಬಿಟ್ರು ಅಂದ್ರೆ ಆ ಲಿಸ್ಟ್ ನ ಇವ್ರಿಗೆ ಶೇರ್ ಮಾಡ್ತಾರೆ. ಇವ್ರು ಅಲ್ಲಿಂದ ನೆಕ್ಸ್ಟ್ ಪ್ರಾಸೆಸ್ ನ ತಗೋಬೇಕು. ಇವ್ರು ಏನ್ ಕೊಟ್ಟಿದ್ದಾರೆ, ಥರ್ಡ್ ಪಾಯಿಂಟ್, ಆಯ್ಕೆ ಪಟ್ಟಿಗಳನ್ನು ಸರ್ಕಾರದ ಸುತ್ತೋಲೆ ಸಂಖ್ಯೆ ಈ DPAR 77 ರೂಲ್ಸ್ ರಂತೆ ತಯಾರಿಸಲಾಗುವುದು ಅಂತ ಬರೆದಿದ್ದಾರೆ. ಈ ರೂಲ್ ನ ಈ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ, ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ರೈಸ್ ಮಾಡಿದೆ. ಇದು 2017. ನೀವು ಯಾಕೆ 2025 ರೂಲ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ, ಅದು ರಾಂಗು. ಸೊ ಇದನ್ನ ಹಿಂತಗೊಳ್ಳಿ, ವಿತ್ಡ್ರಾ ಮಾಡ್ಕೊಳ್ಳಿ. ಈ ಬಿಟ್ಟಿರೋಂಥ ಅನೆಕ್ಷರ್ ಈ ಡಾಕ್ಯುಮೆಂಟ್ ನ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ರೈಸ್ ಮಾಡಿದ್ದಾರೆ. ಅಂಡ್ ಪ್ರಿಪರೇಷನ್ ಆಫ್ ದ ಸೆಲೆಕ್ಷನ್ ಲಿಸ್ಟ್ ಆಸ್ ಪರ್ 2026 ರೂಲ್ಸ್ ಅಂತ ರಿಕ್ವೆಸ್ಟ್ ಮಾಡಿದ್ರು. ಓಕೆ, ಇನ್ ದಿಸ್ ರಿಗಾರ್ಡ್ ಈಗ ಇಲ್ಲಿ ಹೇಳ್ತಾರೆ ನೋಡಿ, ಇದು ಸ್ಟೇಟ್ಮೆಂಟ್ ವೆರಿ ಇಂಪಾರ್ಟೆಂಟ್. KPCL ವರ್ಡಿಂಗ್ಸ್. In this regard, it is hereby stated that KPCL will come under the circular dated 16/11/2016. ಅದೇ ಅವಾಗ ಹಳೆಯದು ಬಿಟ್ಟಿರೋಂಥ 16 ಇದನ್ನ will come under circular
ಇದನ್ನು ಸಹ ನೋಡ್ತಾರೆ. ವಿಚ್ ವಾಸ್ ಫರ್ದರ್ ಕ್ಲಾರಿಫೈಡ್ ಬೈ ದ ನೋಟಿಫಿಕೇಶನ್ ಡೇಟ್. ಇದು ಏನಂತಿದ್ದಾರೆ ಅಂತಂದ್ರೆ ಈ 3/6/2025 ಏನಿದೆ ಅಂತ ನೋಡ್ಬೇಕು ಗೈಸ್ ನಾವು ಫಸ್ಟ್. ಓಕೆ, ಸುಮ್ನೆ KPCL ಗೆ ಅದನ್ನ ತಗೋಬೇಡಿ, ಇದನ್ನ ತಗೋಬೇಡಿ, ಇದನ್ನ ಮಾಡಿ, ಅದನ್ನ ಮಾಡಿ ಅಂತ ಕೇಳಿದ್ರೆ ರಾಂಗ್. ಫಸ್ಟ್ ನಾವು ಡಾಕ್ಯುಮೆಂಟ್ ಓದ್ಬಿಟ್ಟು ನಂತರ ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ನಂತರ ನಾವು ಏನಾದ್ರೂ ಇದ್ರೆ ರೈಸ್ ಮಾಡೋದು ಅದೇನಾರಿಂದ ಮಾಡ್ಬೇಕಾಗತ್ತೆ. ಬಟ್ ಈ ತರ ಅನ್ನೆಸೆಸರಿ ಸುಮ್ನೆ ಕೇಸಸ್ ಹಾಕಿದ್ರೆ, ಈ ತರ ಇರ್ರಿಲೆವೆಂಟ್ ಅಂದ್ರೆ ನೀವು ಇನ್ಫಾರ್ಮೇಶನ್ ಓದಿದ್ರೆ ಹಾಕಿ, ನಿಮಗೆ ಅರ್ಥ ಆಗಿತ್ತು ಅಂಡ್ ದ ಡೀಟೇಲ್ಸ್ ಆರ್ ನಾಟ್ ಕಂಪ್ಲೈಯಿಂಗ್ ವಿತ್ ದ ರೂಲ್ಸ್ ಅಂತಂದ್ರೆ ಹಾಗಾಗಿ ದಟ್ ಈಸ್ ರೈಟ್ ಥಿಂಗ್. ಬಟ್ ಈ ಡಾಕ್ಯುಮೆಂಟ್ ಏನಿದೆ ಅನ್ನೋದು ಓದಬೇಕು. ನಿಮಗೆ ಇನ್ ಕೇಸ್ ಸಿಕ್ಕಿದ್ದಲ್ಲಿ ನನಗೆ ಜಸ್ಟ್ ಫಾರ್ವರ್ಡ್ ಮಾಡಿ, ಐ ವಿಲ್ ಜಸ್ಟ್ ಗೋ ಥ್ರೂ ಇಟ್ ಅಂಡ್ ದೆನ್ ಐ ವಿಲ್ ಪ್ರಿಪೇರ್ ಎ ಪಕ್ಕಾ ವಿಡಿಯೋ ಆಫ್ ಹೌ ದ ಸೆಲೆಕ್ಷನ್ ವಿಲ್ ಬಿ ಡನ್ ಅನ್ನೋದು. ಓಕೆ, ಕ್ಲಾರಿಫೈಡ್ ಬೈ ದ ನೋಟಿಫಿಕೇಶನ್ ಡೇಟೆಡ್ 3/6/2025. ಓಕೆ, ಇಲ್ಲಿ ನೋಡಿ KPCL ಅವ್ರು ಏನಂತಿದ್ದಾರೆ, ರೂಲ್ಸ್ ಎಲ್ಲ ಇವಾಗ ಸೆಲೆಕ್ಷನ್ ಎಲ್ಲ 16/11/2016 ಪ್ರಕಾರನೇ ಮಾಡ್ತೀವಿ, ಬಟ್ ಇದರಲ್ಲಿ ಕೆಲವು ಪಾಯಿಂಟ್ಸ್ ನ ಕ್ಲಾರಿಫೈ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. 3/6/2020 ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲಿ ಜಸ್ಟ್ ಕ್ಲಾರಿಫೈ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ಲಿ ಬೋತ್ ನೋಟಿಫಿಕೇಶನ್ಸ್ ಆರ್ ಅಪ್ಲಿಕೇಬಲ್ ಅಂತ ಯಾರು ಹೇಳ್ತಿದ್ದಾರೆ, KPCL ದವರು. ಈ ಎರಡೂ ನೋಟಿಫಿಕೇಶನ್ ಜಸ್ಟ್ ಕ್ಲಾರಿಫೈ ಮಾಡಿರೋದಷ್ಟೇ. ಇದು 3/6/2025 ಡಾಕ್ಯುಮೆಂಟ್ ಏನಿದೆ ಅನೆಕ್ಷರ್, ಅದೇನು ರಿಲೀಸ್ ಮಾಡಿದ ಸರ್ಕ್ಯುಲರ್, ಗೌರ್ಮೆಂಟ್ ಸರ್ಕ್ಯುಲರ್ ಆರ್ಡರ್ DPIR ಕಡೆಯಿಂದ, ಅದು ಜಸ್ಟ್ ಕ್ಲಾರಿಫೈ ಮಾಡಿರೋ ವಿಚ್ ಈಸ್ ರಿಲಿವೆಂಟ್ ಟು ದಿಸ್ ಡಾಕ್ಯುಮೆಂಟ್ ಓನ್ಲಿ. ಮೈನ್ ಪರ್ಪೋಸ್ ಇದೆ, ಮೈನ್ ಅದರ ತಂದೆ ಬಂದ್ಬಿಟ್ಟಿದೆ, ತಂದೆ ತಾಯಿ ಇದೆ, ಇದು ಜಸ್ಟ್ ಚೇಂಜಸ್ ಅಷ್ಟೇ. ಇದು ಈ ಡಾಕ್ಯುಮೆಂಟ್ ಏನು ಜಸ್ಟ್ ಎ ಸ್ಮಾಲ್ ರಿವಿಷನ್. ಆ ರಿವಿಷನ್ ಏನಿದೆ ಅನ್ನೋದು ನೋಡ್ಕೋಬೇಕು, ಎರಡೂ ಅಪ್ಲೈ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆ, ದಟ್ಸ್ ಇಟ್. ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಲೆಕ್ಷನ್. ಓಕೆ, ಈಗ ನೀವು ಲಿಸ್ಟ್ ನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು, ನೀವು ಈ ಪರ್ಟಿಕ್ಯುಲರ್ ಸೆಲೆಕ್ಷನ್ಗೆ ಬೇಕಾಗಿರೋ ಅಂತ ಮಾರ್ಕ್ಸ್ ಅಂಡ್ ರಿಸರ್ವೇಶನ್ಸ್, ಈ ರಿಸರ್ವೇಶನ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳೋದು ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಮೆಕ್ಯಾನಿಕಲ್ ಇದ್ರು ಅಂತಂದ್ರೆ 29 ಸೀಟ್ ಜನರಲ್ ಅಲ್ಲಿ ಇದಾವೆ. ಓಕೆ, ಸೊ 29 ಇನ್ಕ್ಲೂಡಿಂಗ್ ರಿಸರ್ವೇಶನ್ಸ್. ರೂರಲ್ ಇದೆ, ಜನರಲ್ ಇದೆ, ಕನ್ನಡ ಮೀಡಿಯಂ ಇದೆ, XMP ಇದೆ, PWD ಇದೆ. ಈಗ PWD ಬಂದಿಲ್ಲ ಅಂತಂದ್ರೆ PWD ಏನ್ ಮಾಡೋಕ್ಕಾಗಲ್ಲ. ಬಟ್ ಇನ್ ಕೇಸ್ XMP ಕ್ಯಾಂಡಿಡೇಟ್ಸ್ ಇಲ್ಲ ಅಂದ್ರೆ ಅದು ಜನರಲ್ ಕನ್ವರ್ಟ್ ಆಗುತ್ತೆ, ಅದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಅಂಡ್ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್, ಕನ್ನಡ ಮೀಡಿಯಂ ಕಂಪಲ್ಸರಿ ರಿಸರ್ವೇಶನ್ ಇರಬೇಕು. ಇನ್ ಕೇಸ್ ವುಮೆನ್ ಕ್ಯಾಂಡಿಡೇಟ್ಸ್ ಯಾರಾದ್ರೂ ಸೂಟಬಲ್ ಇರಲಿಲ್ಲ ಅಂತಂದಿಲ್ಲಿ ಆ ಕ್ಯಾಂಡಿಡೇಟ್ಸ್ ಸಹ ಜನರಲ್ ಕನ್ವರ್ಟ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನೀವು ಈ ಜನರಲ್ ಸೀಟ್ಸ್ ಹಾಗೂ ನಿಮ್ಮ ರಿಸರ್ವೇಶನ್ಸ್ ನೋಡ್ಕೊಂಡು ನೀವು ಶಾರ್ಟ್ ಲಿಸ್ಟ್ ಮಾಡ್ಕೋಬೇಕು. ಬಟ್ ಆ ಡಾಟಾ ನಮ್ಮಲ್ಲಿನೂ ಇಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಸ್ಟ್ ರ್ಯಾಂಡಮ್ ಆಗಿ ಏನು ವಿಡಿಯೋ ಮಾಡಕ್ ಹೋಗಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ಆ ರೋಸ್ಟರ್ ನಮಗೆ ಸಿಗಬೇಕು, ಆ ಡಾಕ್ಯುಮೆಂಟ್ ಸಿಗಬೇಕು. ಆ ಡಾಕ್ಯುಮೆಂಟ್ ಸಿಕ್ಕಿದ ನಂತರ ಐ ಕ್ಯಾನ್ ಮೇಕ್ ಸಮ್ ಕಟ್ ಆಫ್ ರ್ಯಾಂಕಿಂಗ್ ಅಂಡ್ ಆಲ್. ಬೇಸ್ಡ್ ಆನ್ ದಟ್ ನಾವು ನೆಕ್ಸ್ಟ್ ವಿಡಿಯೋನ ಮಾಡ್ಬೋದು. ಬಟ್ ಈಗ ಇನ್ನೊಂದೇನಂದ್ರೆ ಇದು ಜಸ್ಟ್ ಸೆಲೆಕ್ಷನ್. ಸೊ ಒಂದೇನಂತಂದ್ರೆ ಈಗ 41 ಸೀಟ್ ಇದೆ ಅಂತಂದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, 41 ಅಂತಂದ್ರೆ ಮಲ್ಟಿಪ್ಲೈ ಬೈ 1.75, ಯಾಕಂದ್ರೆ ಇನ್ಕ್ಲೂಡಿಂಗ್ ರಿಸರ್ವೇಶನ್ಸ್ ಎಲ್ಲ ಇರುತ್ತಲ್ಲ 1.75 ತನಕ 1:1 ನಲ್ಲಿ ಬರೋ ಚಾನ್ಸ್ ಇರ್ತಾರೆ. 1:1 ಅಲ್ಲಿ ಅಫ್ಕೋರ್ಸ್ ಇದರಲ್ಲೂ ಸಹ ಕೆಲವು ಸ್ಟೂಡೆಂಟ್ಸ್ ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಇಂಟರ್ಮೀಡಿಯೇಟ್ ಅಲ್ಲಿ ಇರೋಂತಾರೆ, ಬಿಕಾಸ್ ರಿಸರ್ವೇಶನ್ಸ್ ಅನ್ನೋದು ಎಲ್ಲರಿಗೂ ಇರಲ್ಲ. ಸೊ ಜನರಲ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ, ಜನರಲ್ ನನಗೆ ಯಾವ್ದು ರಿಸರ್ವೇಶನ್ ಇಲ್ಲ ಅನ್ನೋ ಬರೀ ಜನರಲ್ ಅಲ್ಲಿ ಮಾತ್ರನೇ ಕಾಂಪೀಟ್ ಮಾಡಬೇಕು, ಅದು ಬಿಟ್ರೆ ಬೇರೆ ಯಾವುದು ಬರಲ್ಲ. ಜನರಲ್ ವುಮೆನ್ ಅಂತಂದ್ರೆ ಜನರಲ್ ವುಮೆನ್, ಜನರಲ್ ಇವೆರಡೇ ಸೀಟ್ ಬರುತ್ತೆ. ಅದು ಬಿಟ್ಟು ರಿಸರ್ವೇಶನ್ಸ್ ಅನ್ನೋದು ಯಾರಿಗೆಲ್ಲ ಈ ರೂರಲ್ ಕನ್ನಡ ಮೀಡಿಯಂ ಇದೆ ಅವ್ರಿಗೆ ಮಾತ್ರನೇ ರಿಸರ್ವೇಶನ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅಂಡ್ ಕ್ಯಾಟಗಿರಿ ವೈಸ್, ಕ್ಯಾಟಗಿರಿನೂ ಸಹ ಒಂದು ಇಂಪಾರ್ಟೆಂಟ್, ಕ್ಯಾಟಗಿರಿಯನ್ನು ರೋಲ್ ಪ್ಲೇ ಮಾಡುತ್ತೆ. ಓಕೆ, ಅಂಡ್ ಅಪ್ರಾಕ್ಸಿಮೇಟ್ ಆಗಿ ಹೇಳತ್ತಂದ್ರೆ 1.75 ಟೈಮ್ಸ್ ಇರೋಂತಹ ರ್ಯಾಂಕ್ಸ್ ಸ್ವಲ್ಪ ಮಟ್ಟಿಗೆ ಸೇಫ್. ಬಟ್ ಎಲ್ಲಾನು 1:1 ಅಂತಲ್ಲ, ಸ್ಟಾರ್ಟಿಂಗ್ 30 to 40 ಪೀಪಲ್ ಈ ಪರ್ಟಿಕ್ಯುಲರ್ ರೇಷಿಯೋ ನೋಡೋದಾದ್ರೆ ವಿತ್ ರಿಸರ್ವೇಶನ್ಸ್ ಯು ಆರ್ ಸೇಫ್. 30 to 40, ಇಲ್ಲಿ 41 ಪೋಸ್ಟ್ ಇದೆನಾ, 41 ಇದೆ ಅಂದ್ರೆ ವಿತ್ ರಿಸರ್ವೇಶನ್ ಇದೆ ನಿಮಗೆ ಅಂತಂದ್ರೆ 41, 50 ತನಕ ಇದ್ರೂ ನೀವು ಸೇಫ್ ಇರ್ತೀರ, ನೋ ವರೀಸ್. ಓಕೆ, ಅಂಡ್ ನಿಮ್ಮ ರ್ಯಾಂಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದೇ ತರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಪ್ಲೈ ಆಗುತ್ತೆ. ಓಕೆ, ಅದೇ ತರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಪ್ಲೈ ಆಗುತ್ತೆ. ಜಸ್ಟ್ ಇದೊಂದು ರಫ್ ಗೆಸ್ ಬೇಸ್ಡ್ ಆನ್ ದ ಸೆವರಲ್ ರಿಕ್ರೂಟ್ಮೆಂಟ್ಸ್ ನೋಡಿರೋದಾದ್ಮೇಲೆ ಇದನ್ನ ಹೇಳ್ತಿರೋದು. ಓಕೆ, ಇವಾಗ 35 ಇದೆ ಅಂತಂದ್ರೆ ನಿಮ್ಮ ಸ್ಕೋರ್ 40-45 ಒಳಗಿದೆ ಅಂತಂದ್ರೆ ವಿತ್ ರಿಸರ್ವೇಶನ್ಸ್ ನಿಮಗೂ ಬರುತ್ತೆ. ಓಕೆ, ಬರೋ ಚಾನ್ಸಸ್ ಜಾಸ್ತಿ. ಅಂಡ್ ಈಗ ಕೇಸ್ ಬಗ್ಗೆ ನೋಡೋದಾದ್ರೆ, ಏನ್ ಕೇಸ್ ಏನಿದೆ, ಈ ಹೈಕೋರ್ಟ್ ಅಲ್ಲಿ ಕೇಸಸ್ ಹಾಕಿದ್ದಾರೆ. ಆ ಕೇಸ್ ಬಗ್ಗೆ ನಾನೇನ್ ಡೀಪ್ ಆಗಿ ಹೋಗಕ್ಕೇನು ಹೋಗಲ್ಲ, ಯಾಕಂತಂದ್ರೆ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡೋದು ಇರ್ರಿಲೆವೆಂಟ್ ಟಾಪಿಕ್. ಬಟ್
ನಾ ಏನು ಮಾಡ್ತೀನಿ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, 172026 ಅಂತ ಹಾಕಿ ಸರ್ಚ್ ಮಾಡೋದಾದ್ರೆ ಡೇಟ್ ಕೇಳ್ತಾ ಇದೆ, 2025 ನವೆಂಬರ್ ತನಕ ಕೊಡೋಣ, ನವೆಂಬರಿಂದ ನಿನ್ನೆ ತನಕ ಇರಲಿ. ಓಕೆ, ಈಗ ನೋಡಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಸೈಯದ್ ಬುರ್ಹಾನ್ ಅಹಮದ್ ಕೇಸ್ ಅಂಡ್ ಅನದರ್ ಈಸ್ ನೋಡಿ, ಇನ್ನು ಉಳಿದಿರೋ ಎಲ್ಲ ಕೇಸಸ್ ಅಡ್ಜಾಯಿಂಟ್ ಆಗಿದೆ. ಓಕೆ, ಅಂಡ್ HB ಸಿದ್ಧಲಿಂಗಸ್ವಾಮಿ ಇದು ಕೇಸು, ಇದನ್ನು ಬೇರೆ ಕೇಸ್ ಇರಬೇಕು. ಬಟ್ ಬುರ್ಹಾನ್ ಅಹಮದ್ ಕೇಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಕೇಸ್. ಅಂಡ್ ಅಜಯ್ ಕರೆಕ್ಟ್, ಇವೆರಡೂ ಸಹ KPCLಗೆ ಕೊಟ್ಟಿರೋಂತಹ KPCL ರಿಕ್ರೂಟ್ಮೆಂಟ್ಗೆ ಹಾಕಿರೋಂಥ ಕೇಸಸ್. ಓಕೆ, ಇಲ್ಲಿ ನೋಡಿ ಅಜಯ್ ಜೆ ನಂದಲಿಕೆ ಅಂತಿದಾರಲ್ಲ, ಸೊ ಇಲ್ಲಿ ನೋಡಿ HB ಸಿದ್ಧಲಿಂಗಸ್ವಾಮಿ ಹಿಯರಿಂಗ್ ಇಂಟರ್ಲೋಕಟರಿ ಅಪ್ಲಿಕೇಶನ್, ಇದು ನೋಡಿ ಯಾವಾಗ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡೇಟ್ ಬಂದ್ಬಿಟ್ಟು 22ನೇ ತಾರೀಕು ಹಿಯರಿಂಗ್ ಇದೆ. ಓಕೆ, ಪಾರ್ಟಿ ಪ್ರೇ ಇನ್ಫಾರ್ಮೇಶನ್ ಏನಕ್ಕಾಗಿ ಹಾಕಿದ್ದಾರೆ ಅನ್ನೋದಿದೆ, ನೀವು ಸ್ವಲ್ಪ ಓದ್ಕೊಳ್ಳಿ, ಬಿಕಾಸ್ ಐ ಡೋಂಟ್ ಗೋ ಡೀಪ್ ಇನ್ ಟು ದ ಕೇಸಸ್ ಅನ್ನೋದು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ನೀವು. ಯಾಕಂತಂದ್ರೆ ಈಗ ನೆಕ್ಸ್ಟ್ ಪ್ರಾಸೆಸ್ ಅನ್ನೋದು ಬಂದಾಗ KPCL ಕಡೆಯಿಂದ ಏನ್ ನಡೆಯುತ್ತೆ ಅನ್ನೋದು ಹೇಳ್ತೀನಿ. ಓಕೆ, ಈ ಕೇಸಸ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಕೇಸ್ ಅನ್ನೋದು ನಡೀತಾ ಇರುತ್ತೆ. ಬಟ್ KPCL ಅವರು ವೆರಿ ಇಂಪಾರ್ಟೆಂಟ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ KPCL ಅವರು ಈಗ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ಏನು ಅನ್ನೋದು ನಾನು ತಿಳಿಸ್ಕೊಡ್ತೇನೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸ್ ವೆರಿ ಸಿಂಪಲ್ ಗೈಸ್. ಓಕೆ, ಏನೇನಿರುತ್ತೆ ಅಂತಂದ್ರೆ ಒಂದು ನಿಮ್ಮ ಲಿಸ್ಟ್ ರೆಡಿ ಮಾಡ್ತಾರೆ 1:3. ಓಕೆ, ಲಿಸ್ಟ್ ಯಾವ ಬೇಸಿಸ್ ಮೇಲೆ ರೆಡಿ ಮಾಡ್ತಾರೆ ಅಂದ್ರೆ ನಿಮ್ಮ ರೋಸ್ಟರ್ ಅವರು 2016 and 2016 and 2025 ಅಲ್ಲಿ ಕೆಲವು ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ ಅಂತ ಬರ್ತಿದಾರಲ್ವಾ, ಆ ಎರಡು ಡಾಕ್ಯುಮೆಂಟ್ ಮೈನ್ ರೆಫರೆನ್ಸ್ ಇದೆ 2016 ರೆಫರೆನ್ಸ್ ತಗೊಂಡು 1:3 ಲಿಸ್ಟ್ ರೆಡಿ ಮಾಡ್ತಾರೆ ಅಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೇನು ಜಾಸ್ತಿ ಕೆಲಸ ಅನ್ನೋದೇನಿರಲ್ಲ, ಬಟ್ ಓಲ್ಡ್ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ 1:100 ತನಕ ಇರೋರು 100. ಇವಾಗ ರೇಷಿಯೋ ಹೇಗಿರುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 63 ಪೋಸ್ಟ್ ಇದಾವೆ ಅಂತಂದ್ರೆ ಮಲ್ಟಿಪ್ಲೈ ಬೈ 3 ಮಾಡ್ಕೊಳ್ಳಿ. 189 ಕ್ಯಾಂಡಿಡೇಟ್ಸ್ ಟು ರಫ್ಲಿ 200 ಕ್ಯಾಂಡಿಡೇಟ್ಸ್. ಯಾಕಂದ್ರೆ ಜೈ ಇರ್ದವ್ರು ಹೇಗಿರ್ತಾರೆ, ನಲ್ಲಿರೋರು ಕೆಲವೊಬ್ರು ಜಾಯ್ನ್ ಆಗಲ್ಲ, ನಲ್ಲಿರೋರು ಕೆಲವೊಬ್ರು ಜಾಯ್ನ್ ಆಗಲ್ಲ. ಸೊ ಆ ತರ ಇರೋ ಕೆಲವು ರೀಸನ್ಸ್ ಇಂದ ಒಂದು ಪ್ಲಸ್ ಇಷ್ಟಂತ ಸ್ಟೂಡೆಂಟ್ಸ್ ಎಕ್ಸ್ಟ್ರಾನೇ ಕರೆದಿರ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, 1:3 ಅಂದ್ರೆ ಎಕ್ಸಾಕ್ಟ್ಲಿ 1:3, ಇದು ಮಿನಿಮಮ್ 1:3. ಇನ್ ಕೇಸ್ ಒಂದು ಪೋಸ್ಟ್ ಏನಾದ್ರು ಇವಾಗ 2A ಕ್ಯಾಟಗರಿನಲ್ಲಿ ಒಂದು ಕ್ಯಾಂಡಿಡೇಟ್ ಜೈನಲ್ಲೂ ಆಗಿದೆ ನಲ್ಲೂ ಆಗಿದೆ ಅಂತಂದ್ರೆ ಆ ಕ್ಯಾಂಡಿಡೇಟ್ ಎಗೆ ಹೋದಾಗ ನಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ ನೆಕ್ಸ್ಟ್ ಆಗಿರ್ತಾರೆ, ಆವಾಗ 1:4 ಆಗುತ್ತೆ. ಓಕೆ, ಆ ಕ್ಯಾಂಡಿಡೇಟ್ ಬಿಟ್ಟು 3 ಜನನ ಅಂತೂ ಪಕ್ಕಾ ಕರೀತಾರೆ. ಒಟ್ಟಲ್ಲಿ 1:3 ಅಂತಾನೆ ಇಟ್ಕೊಳ್ಳಿ. ಈಗ ಆ ತರ ನೋಡೋದಾದ್ರೆ ನಿಮ್ಗೆ ಇಷ್ಟೆಲ್ಲ ಕ್ಯಾಂಡಿಡೇಟ್ಸ್ ಬರ್ತಾರೆ. ಒಂದು, ಈ ಕ್ಯಾಂಡಿಡೇಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೇಕಾಯ್ತಾಗ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಆಗಿದ್ದಾಗ ಒಂದು ಚೆಕ್ ಲಿಸ್ಟ್ ಕೊಟ್ಟಿದ್ರು. ಓಕೆ, ಚೆಕ್ ಲಿಸ್ಟ್ ಇತ್ತು. ಆ ಚೆಕ್ ಲಿಸ್ಟ್ ಅಲ್ಲಿ ನೀವು ಡಿಕ್ಲೇರ್ ಮಾಡಬೇಕಾಗುತ್ತೆ ನೀವು HK ಆರ್ ನಾನ್ HK ತಗೋತೀರಾ ಅಂತ. HK ಇದ್ದೀನಿ ಬಟ್ ನಾನು ಬೇರೆ ಲೊಕೇಶನ್ ಅಲ್ಲಿ ಇದ್ದೀನಿ, ಇವಾಗ ಅದೇ ನನಗೆ ಹತ್ರ ಆಗುತ್ತೆ, ನಾನು ನಾನ್ HKನೇ ಬೇಕು ಅಂದ್ರೆ ನಾನ್ HKನು ತಗೋಬಹುದು. ಯಾಕಂದ್ರೆ ಇನ್ ಕೇಸ್ ಅವ್ರ ಅಪ್ಲಿಕೇಶನ್ ಹಾಕಿದ್ದಲ್ಲಿ, ಹಾಕಿಲ್ಲ ಅಂತಂದ್ರೆ ಓನ್ಲಿ HKಗೆ ಮಾತ್ರ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ಆಲ್ಮೋಸ್ಟ್ ನನಗ್ ತಿಳಿದಿರೋ ಹಾಗೆ HK ಕ್ಯಾಂಡಿಡೇಟ್ಸ್ ಯಾರೆಲ್ಲ ಇದ್ದೀರಾ ನೀವು HK ನಲ್ಲಿ ತಗೊಳೋದೇ ಒಳ್ಳೇದು. ಯಾಕೆ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, HK ಕ್ಯಾಂಡಿಡೇಟ್ಸ್ HK ನಲ್ಲಿ ತಗೊಳೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ HK ರೀಜನ್ ಅಲ್ಲಿ ತಗೊಳೋದ್ರಿಂದ ಅಡ್ವಾಂಟೇಜು ನಿಮಗೆ ನಿಮ್ಮ ಪ್ರಮೋಷನ್ಗಾಗಿರ್ಬೋದು. ಓಕೆ, ಪ್ರಮೋಷನ್ಗಾಗಿರ್ಬೋದು ಅಂಡ್ ಅದರ್ ಬೆನಿಫಿಟ್ಸ್ ವಿಚ್ ಆರ್ ಅಂಡರ್ HK, ಆ ಬೆನಿಫಿಟ್ಸ್ಗೆ ನೀವು ಎಲಿಜಿಬಲ್ ಇರ್ತೀರಾ. ಇನ್ ಕೇಸ್ HK ಇದ್ದು ನನಗೆ HK ಬೇಡ, ನಾನ್ HK ನಲ್ಲಿ ಯಾವುದೋ ಒಂದು ಸೀಟ್ ತಗೊಂಡ್ಬಿಡ್ತೀನಿ, ಹೈಡ್ರೋ ಪವರ್ ಪ್ಲಾಂಟ್ ತಣ್ಣಗಿರುತ್ತೆ, ನಾನು ಆ ಕಡೆ ಹೋಗ್ತೀನಿ ಅಂತ ಏನಾದ್ರು ಹೋದ್ರೆ ನಿಮಗೆ HK ಬೆನಿಫಿಟ್ಸ್ ಯಾವುದು ಸಿಗಲ್ಲ. ಬಿಕಾಸ್ ಯು ಕ್ಲೈಮ್ಡ್ ನಾನ್ HK ಕ್ಲೈಮ್ ಮಾಡಿರೋದ್ರಿಂದ ನಿಮಗೆ ಸೀಟಲ್ಲಿ ಸೀಟ್ ಸಿಗ್ಬೋದೇನೋ, ಬಟ್ ಬೆನಿಫಿಟ್ಸ್ ಆಫ್ HKನ ಫರ್ದರ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲೈಮ್ ಮಾಡೋಕ್ಕಾಗಲ್ಲ. ಆ ಡಿಪಾರ್ಟ್ಮೆಂಟ್ ಒಂದೇ ಅಂತಲ್ಲ, ನೀವು ಇನ್ ಕೇಸ್ ನಾನ್ HK ನಲ್ಲಿ ಒಂದ್ಸಲ ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತಂದ್ರೆ ನಾನ್ HK ಟು ನಾನ್ HK ಪೋಸ್ಟ್ಗೆ ನೋಡ್ಕೋಬೇಕು, ಟ್ರಾನ್ಸ್ಫರ್ ಆಗಿರ್ಬೋದು ಏನೇ ಆಗಿರ್ಬೋದು. ಬಿಟ್ರೆ
HK ವೇಕೆನ್ಸಿ ಇದೆ ನಾನು ಅಲ್ಲಿ ಅಪ್ಲೈ ಮಾಡ್ತೀನಿ, ಆಗಲ್ಲ. HKದು ಬೆನಿಫಿಟ್ಸ್ ಇದೆ ನಾನು ತಗೋತೀನಿ, ಆಗಲ್ಲ. ಇವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಡಿಸಿಷನ್ ಮಾಡ್ಕೊಳ್ಳಿ. ತುಂಬಾ ಜನ ಆಲ್ಮೋಸ್ಟ್ ಪೇರೆಂಟ್ಸ್ ಆಗಿದ್ದಾರೆ, ಕೆಲವೊಬ್ರು ಇನ್ನೂ ಮದುವೆ ಮಾಡ್ಕೊಳೋದು ಇರ್ಬೋದು. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ ವೆರಿ ಇಂಪಾರ್ಟೆಂಟ್, ನೀವು ರಿಸರ್ವೇಷನ್ಸ್ ನ ಕ್ಲೈಮ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ನೋಡ್ಕೊಂಡು ತೊಗೊಳ್ಳಿ. ಯಾಕಂದ್ರೆ ಆ ರಿಸರ್ವೇಷನ್ ಇರೋದೇ ನಿಮಗೆ ಬೆನಿಫಿಟ್ಸ್ ನ ತೊಗೊಳೋದಕ್ಕೆ, ಆ ಬೆನಿಫಿಟ್ ನ ಅವೇಲ್ ಮಾಡಿ. ಓಕೆ, ಅದೊಂದು ವೆರಿ ಇಂಪಾರ್ಟೆಂಟ್. ಅಂಡ್ ಚೆಕ್ ಲಿಸ್ಟ್ ಸಹ, ಚೆಕ್ ಲಿಸ್ಟ್ ಆಲ್ರೆಡಿ ಕೊಟ್ಟಿದ್ರು HK ನಾನ್ HK ತಗೋಬೇಕು ಅಂತ. ಅಂಡ್ ನಂತರ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು. ಓಕೆ, ಆಧಾರ್ ಕಾರ್ಡ್ ಇರ್ಬೋದು. ಅಂಡ್ ನಂತರ SSLC ಮಾರ್ಕ್ಸ್ ಕಾರ್ಡ್, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸ್, ಇಂಜಿನಿಯರಿಂಗ್ ಮಾರ್ಕ್ಸ್ ಕಾರ್ಡ್ಸ್. ಅಂಡ್ ನಂತರ ರಿಸರ್ವೇಷನ್, ರೂರಲ್ ಇದೆ ರೂರಲ್, ಕನ್ನಡ ಎಲ್ಲಾನು ಹಳೆ ಮಾರ್ಕ್ಸ್ ಕಾರ್ಡ್. ರಿಸರ್ವೇಷನ್ ಸ್ಪೆಷಲಿ ನಿಮ್ಮ ಓಲ್ಡ್ ಯಾವಾಗ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಆಗ ಆಗಿರೋದು ಸಹ ಇರಬೇಕು. ಪ್ಲಸ್ ಈಗ ಇಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂತಂದ್ರೆ ಅಫಿಡೇವಿಟ್ ಮಾತ್ರ ಮಾಡಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅಫಿಡೇವಿಟ್ ಕೇಳ್ತಾರೆ. ಇನ್ ಕೇಸ್ ನಿಮ್ಮ ನೇಮ್ ಇನ್ SSLC ಮಾರ್ಕ್ಸ್ ಕಾರ್ಡ್ ಅಂಡ್ ನೀವು ಅಪ್ಲಿಕೇಶನ್ ಅಲ್ಲಿ ಹಾಕಿರೋಂತ ನೇಮ್ ಸ್ವಲ್ಪ ಏನಾದ್ರೂ ಇನ್ಷಿಯಲ್ ಮುಂದೆ ಇತ್ತು, ಲಾಸ್ಟ್ ಅಲ್ಲಿ ಹಾಕಿದ್ರಾ ಅಂತ ಇಟ್ಕೊಳ್ಳಿ. ಫಸ್ಟ್ ಅಲ್ಲಿ ಇನ್ಷಿಯಲ್ ಇರುತ್ತೆ, ಲಾಸ್ಟ್ ಅಲ್ಲಿ ಹಾಕಿದ್ರಾ ಅಂದ್ರೆ ನೀವು ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಲಾಸ್ಟ್ ಟೈಮ್ ಕೇಳಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಓಕೆ, ಅಫಿಡೇವಿಟ್ ಮಾಡಿಸಿಟ್ಕೊಳ್ಳಿ, ಸೊ ದಟ್ ಅಲ್ಲಿಗೆ ಹೋದಾಗ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಈ ತರ ನೇಮ್ ಮುಂದೆ ಬರಬೇಕಾಗಿರೋ ಇನ್ಷಿಯಲ್ ಲಾಸ್ಟ್ ಅಲ್ಲಿ ಬಂದಿದೆ ಆಸ್ ಪರ್ SSLC, ಇದು ದಿಸ್ ಈಸ್ ವಾಟ್ ಮೈ ಕರೆಕ್ಟ್ ನೇಮ್ ಅಂತ ಹೇಳ್ಬಿಟ್ಟು ಕೊಡಿ, ಸಬ್ಮಿಟ್ ಮಾಡಿ. ಓಕೆ, ಇದೊಂದು ಇಂಪಾರ್ಟೆಂಟ್. ಅಂಡ್ ಅದಾದ್ಮೇಲೆ ವೇರಿಫಿಕೇಶನ್ ಎಲ್ಲ ಆಗಿದ ನಂತರ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ, ವೇರಿಫೈಡ್ ಸ್ಲಿಪ್. ಓಕೆ, ಆ ಸ್ಲಿಪ್ ನ ತಗೊಂಡು HK ನಾನ್ HKನೂ ನೀವು ಚೂಸ್ ಮಾಡ್ಕೋಬಹುದು. ಅದನ್ನು ಸಹ ಮೇ ಬಿ ಈ ಸಲ ಅಡ್ವಾನ್ಸ್ ಆಟೋಮೇಷನ್ ಯೂಸ್ ಮಾಡಿ ಏನಾರ ಮಾಡ್ಬೋದು ಅಂತ ಕಾಣುತ್ತೆ. ಅವಾಗಿಂದವಾಗ ಲಾಸ್ಟ್ ಟೈಮ್ ಎಲ್ಲ ಪೇಪರ್ ವರ್ಕ್, ಲೆಟರ್ ಎಲ್ಲ ಬರ್ಸ್ಕೊಂಡಿದ್ರು ವಿದ್ಯಾರ್ಥಿಗಳಿಂದ. ನೀವು HK ವಿಲ್ಲಿಂಗ್ ಟು ಗೋ ಫಾರ್ HK ಆರ್ ನಾನ್ HK ಅಂತ ಒಂದು ಲೆಟರ್ ಸಹ ಬರ್ಸ್ಕೊಂಡಿದ್ರು. ಈ ಸಲ ಮೇ ಬಿ ಆನ್ಲೈನ್ ಅಲ್ಲಿ ಆಕ್ಟಿವೇಶನ್ ಸಹ ಕೊಡ್ಬೋದು, ನೋಡೋಣ. ಅಂಡ್ ಅನದರ್ ಇಂಪಾರ್ಟೆಂಟ್ ಏನಂತಂದ್ರೆ, ಸರ್ ಈಗ ಲಾಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದೆ, ಈ ಸಲನೂ ಆಗಿದ್ದೀನಿ, ನಾನು ಮತ್ತೆ ವೆರಿಫಿಕೇಶನ್ ಮಾಡಿಸ್ಬೇಕಾ? ಎಸ್, ನಿಮ್ದು ಡಾಟಾ ಬೇಸಲ್ಲಿ ಆಲ್ರೆಡಿ ಇರುತ್ತೆ, ನಿಮ್ದೇನು ಜಾಸ್ತಿ ಕೆಲಸ ಇರಲ್ಲ. ಹೋಗಿದ್ದೆ ಡೈರೆಕ್ಟ್ ಆಗಿ ಲಾಸ್ಟ್ ಟೈಮ್ ನಾನು ಸೆಲೆಕ್ಟ್ ಆಗಿದ್ದೆ ಅಂತ ಹೇಳಿದ್ರೆ ಆಯ್ತು, ಅವ್ರು ಡಾಟಾ ಬೇಸಲ್ಲಿ ಇರೋದನ್ನ ತಗೊಂಡು ಅದನ್ನೇ ಫೆಚ್ ಮಾಡ್ಕೋತಾರೆ. ಓಕೆ, ಬಟ್ ಅದು ಏನಾರಲ್ಲಿ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿರಿ. ಓಕೆ, ವೆರಿ ಇಂಪಾರ್ಟೆಂಟ್. ಅಂಡ್ ಇದಾದ ನಂತರ ಲಿಸ್ಟ್ 1:1 ಫೈನಲ್ ರೆಡಿ ಆಗುತ್ತೆ ಒನ್ಸ್ ಆಫ್ಟರ್ ಆಲ್ ದ ವೆರಿಫಿಕೇಶನ್ ಇಸ್ ಡನ್. ಸರ್ ಇದೆಲ್ಲ ಯಾವಾಗ ಆಗುತ್ತೆ ಅನ್ನೋದು ನಿಮ್ಮ ಕ್ವಶನ್ ಇರ್ಬೋದು, ಕರೆಕ್ಟಾ? ಯಾವಾಗ ಆಗುತ್ತೆ ಅಂತಂದ್ರೆ, ಈಗ ಕೋರ್ಟಲ್ಲಿ ಕೇಸ್ ಒಂದೇ ಒಂದಿದೆ ಅಲ್ವಾ, ಒಂದೋ ಎರಡಿದೆ. ಆ ಕೇಸಸ್ ರಿಲಿವೆಂಟೋ ಇರಿಲಿವೆಂಟೋ ತಲೆ ಕೆಡಿಸ್ಕೋಬೇಡಿ. KPCL ಕಡೆನಿಂದ ಅವ್ರು ಮಾಡ್ಬೇಕಿರೋಂತಹ ವರ್ಕ್ ಲಿಸ್ಟ್ ತಗೊಂಡ ಮೇಲೆ ಅವರಂತೂ ಪ್ರಾವಿಷನಲ್ ಲಿಸ್ಟ್ ರೆಡಿ ಮಾಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ, ತೊಂದರೆ ಇಲ್ಲ. ನೀವು ಮೇ ಬಿ ಬಂದ್ರೆ ಇನ್ನೊಂದು 2 weeks ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರಿಬಹುದು. ಯಾಕಂದ್ರೆ ಲಿಸ್ಟ್ ರೆಡಿ ಮಾಡೋದಕ್ಕೆ ಟೈಮ್ ತಗೊಂತಾರೆ. 2 weeks ಆರ್ ಮ್ಯಾಕ್ಸಿಮಮ್ 3 weeks. ಲಿಸ್ಟ್ ರೆಡಿ ಆಗಿದ್ದೆ ನಿಮಗೆ ಅನೌನ್ಸ್ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ. ಅದು ಇನ್ಮೇಲೆ ನೀವು ನೋಡ್ಬೇಕಿರೋದು KEA ವೆಬ್ಸೈಟ್ ಅಲ್ಲ, ಯು ಹ್ಯಾವ್ ಟು ವಾಚ್ KPCL ವೆಬ್ಸೈಟ್. KPCL ವೆಬ್ಸೈಟ್ ನ ಪದೇ ಪದೇ ಚೆಕ್ ಮಾಡ್ತಾ ಇರಿ. ದಿಸ್ ಇಸ್ ವಾಟ್ ದ KPCL ವೆಬ್ಸೈಟ್, ಈ ತರ ಇರುತ್ತೆ. ಓಕೆ, KPCL ಹೊಸ ವೆಬ್ಸೈಟ್ ನೋಡಿ, ಈ ತರ ಇರುತ್ತೆ. ನಿಮ್ಗೆ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಜಸ್ಟ್ KPCL-Karnataka.gov.in ಅಂತ ಹಾಕಿ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಅಲ್ಲಿ ಇಲ್ಲಿ ಕೊಟ್ಟಿದಾರಲ್ಲ ಇತ್ತೀಚಿನ ಸುದ್ದಿ ಅಂತ, ಈ ತರ ಇಲ್ಲಿ ಲಿಸ್ಟ್ ಕೊಡ್ತಾ ಇರ್ತಾರೆ, ಲಿಸ್ಟ್ ಹಾಕ್ತಾರೆ. ಓಕೆ, ಆ ಲಿಸ್ಟ್ ಹಾಕಿದ್ದೆ ನೀವು ಅಲ್ಲಿಂದ ಏನ್ ಮಾಡ್ಬೋದು, ಡಾಟಾನ ತಗೊಂಡು ಚೆಕ್ ಮಾಡ್ಕೊಂಡು ಫರ್ದರ್ ವೆರಿಫಿಕೇಶನ್ಸ್ಗೆಲ್ಲ ರೆಡಿ ಆಗಿ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್ KEA ಅವ್ರಿಗೆ. ಓಕೆ, KPCL ಅವ್ರಿಗೆ, KPCL ಆಸ್ಪಿರೆಂಟ್ಸ್ಗೆ ರೆಫರ್ ಓನ್ಲಿ KPCL ವೆಬ್ಸೈಟ್. ಓಕೆ, KPCL ವೆಬ್ಸೈಟ್ ಮಾತ್ರ ರೆಫರ್ ಮಾಡ್ಬೇಕಾಗುತ್ತೆ ನೀವೀಗ. ಓಕೆ, ಅಂಡ್ ಇದಾದ ನಂತರ ಇನ್ನೊಂದು ಏನಂತಂದ್ರೆ, ಹಲವಾರು ಸ್ಟೂಡೆಂಟ್ಸ್ ಕೇಳಿದ್ದಾರೆ, ಸರ್ ನಂದು ಕಟ್ ಆಫ್ ಅಲ್ಲಿ ಬರುತ್ತೋ ಇಲ್ಲ ಅಂತ. ಏನು ವರಿ ಮಾಡ್ಕೋಬೇಡಿ, ಕಟ್ ಆಫ್ ಅಲ್ಲಿ ಬರುತ್ತೆ ಅಂತಂದ್ರೆ ಈ 3 ರೇಷಿಯೋನಲ್ಲಿ ನೋಡ್ಕೊಳ್ಳಿ, 1:3 ರೇಷಿಯೋನಲ್ಲಿ ನೋಡ್ಕೊಳ್ಳಿ. ಹೇಳಕ್ಕಾಗಲ್ಲ, ಚಾನ್ಸಸ್ ತುಂಬಾ ಜನ ಮಿಸ್ ಮಾಡ್ಕೋಬಹುದು. ಅಂದ್ರೆ ಮಿಸ್ ಅಂತಂದ್ರೆ ಏನು, ಲೈಕ್ ಕೆಲವೊಬ್ರು ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇಲ್ಲದೆ ಜಾಬ್ನು ಬಿಡ್ಬೋದು. ಇವಾಗಿರೋ ಬೆಟರ್ ಹ್ಯಾಂಡ್ಸಮ್ ಪೇ ಸ್ಯಾಲರೀಸ್ ಇದ್ದಂತ ವಿದ್ಯಾರ್ಥಿಗಳು ಜಾಯಿನ್ ಆಗದೆ ಇರ್ಬೋದು, ಬಂದು ಎಕ್ಸಾಮ್ ಬರ್ಬೇಕಂತ ಬರ್ದಿರ್ತಾರೆ, ಆ ಥರ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಆ ಥರ ವಿದ್ಯಾರ್ಥಿಗಳು ಜಾಬ್ಸ್ ಬಿಡೋ ಚಾನ್ಸ್ ಇರುತ್ತೆ. ಸೊ ಆ ಜಾಬ್ಸ್ ನಿಮಗೆ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವೆರಿಫಿಕೇಶನ್ ಕರೆದಿದ್ದಾರೆ ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ, ವೆರಿಫಿಕೇಶನ್ ಕಂಪಲ್ಸರಿ ಹೋಗಿ. ಸೊ ಕಟ್ ಆಫ್ ಬಂದ್ಬಿಟ್ಟು, ಕಟ್ ಆಫ್ ಡಾಟಾ ಬೇಸ್ಗೆ ನನಗೆ ಇನ್ನೂ ಸ್ವಲ್ಪ ಇನ್ಪುಟ್ಸ್ ಬೇಕಿದೆ, ಲೈಕ್ ಕ್ಯಾಟಗಿರಿ ವೈಸ್ ಡಾಟಾ ಬೇಸ್ ಇಲ್ಲ. ಸೊ ಈ ತರ ಜಸ್ಟ್ ಈ ತರ ರ್ಯಾಂಡಮ್ ಆಗಿ ಹೆಸರುಗಳು ಇದಾವೆ ಅಂತಂದ್ರೆ, ಇದರಲ್ಲಿ ನೋಡಿ
ಅಬ್ಬು ತಲೀಮ್ ಅಂತಿದೆ. ಸೊ ಟು ಬಿ ಕ್ಯಾಂಡಿಡೇಟ್. ಸೊ ಟು ಬಿ ಕ್ಯಾಂಡಿಡೇಟ್ ಅಂದ್ರೆ ಟು ಬಿ ರಿಸರ್ವೇಶನ್ ಸಹ ಕ್ಲೈಮ್ ಮಾಡ್ಬೋದು ಇವ್ರಿಗೆ. ಓಕೆ, ಯಾಕಂತಂದ್ರೆ ಜನರಲ್ ಸೀಟ್ ಇನ್ನೂ ಬೇರೆಯವ್ರಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಜನರಲ್ ಅಲ್ಲೇ ಇರೋಂತಹ ಟು ಬಿ ಜನರಲ್ ಅಲ್ಲಿ ಇವ್ರಿಗೆ ಟು ಬಿ ನಲ್ಲಿ ಕ್ಯಾಟಗರಿ ಕೊಟ್ಬಿಟ್ಟು ಜನರಲ್ ಸೀಟ್ ನ ಸಹ ಅವ್ರಿಗೆ ಕೊಡ್ಬೋದು. ಅಂದ್ರೆ ಜನರಲ್ ಸೀಟ್ ಬೇರೆಯವ್ರು ಕೊಡೋದಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ಈ ಕ್ಯಾಂಡಿಡೇಟ್ಗೆ ಟು ಬಿ ನಲ್ಲಿ ಕೊಟ್ಬಿಟ್ಟು ಟು ಬಿ ನಲ್ಲಿ ಸೀಟ್ ಇದ್ರೆ ಟು ಬಿ ಕ್ಯಾಟಗರಿ ಕ್ಲೈಮ್ ಮಾಡ್ತಾರೆ. ಇಲ್ಲಿ ನೋಡಿ ಖಾಜಾನು ಸಹ ಟು ಬಿ ಆಗುತ್ತೆ. ಇವರು ಕುರುಬರ ಶ್ರೀಧರ್ ಮೇ ಬಿ ಟು ಎ. ಸೊ ಈ ತರ ಕ್ಯಾಟಗರೀಸ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಹೈಯೆಸ್ಟ್ ಇತ್ತಂತಂದ್ರೆ ಜಿ ಎಮ್ ಅಲ್ಲಿ ಕೊಡ್ತಾರೆ, ಇಲ್ಲ ಅಂತಂದಲ್ಲಿ ಹೈಯೆಸ್ಟ್ ಇದ್ದಾರೆ ಸೊ ಜಿ ಎಮ್ ಅಲ್ಲಿ ಕೊಡ್ತಾರೆ. ಅಂಡ್ ನಂತರ ಇಲ್ಲಿ ನೋಡಿ ಕ್ಯಾಟಗರೀಸ್ ಸಹ ಚೂಸ್ ಮಾಡ್ಬೋದು. ಸೊ ಇದಕ್ಕೆ ಈ ರೋಸ್ಟರ್ ನೋಡೋದು ತುಂಬಾ ಮುಖ್ಯ ಆಗಿರುತ್ತೆ. ವರ್ಟಿಕಲ್ ರಿಸರ್ವೇಶನ್ ಅಂಡ್ ಹಾರಿಜಾಂಟಲ್ ರಿಸರ್ವೇಶನ್ ಅಂತ ಬರುತ್ತೆ, ಅದನ್ನ ಚೆಕ್ ಮಾಡಬೇಕು ಡೀಟೇಲ್ ಆಗಿ. ವರ್ಟಿಕಲ್ ಅಂಡ್ ಹಾರಿಜಾಂಟಲ್, ಸೊ ಅದನ್ನ ನೋಡ್ಬಿಟ್ಟು ಒಂದು ಕಟ್ ಆಫ್ ನ ರೆಡಿ ಮಾಡ್ತೀನಿ ಸದ್ಯದಲ್ಲೇ, ಸ್ವಲ್ಪ ವೆಯ್ಟ್ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದಲ್ಲಿ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಟ್ರೈ ಟು ಗಿವ್ ಮೈ ಬೆಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ತಗೊಂಡು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. Okay, thank you guys for watching this video and I wish you all the best. See you in the next session and do not worry about cases. One more important thing, do not worry about cases. Just be and focused on your next steps. Okay, wish you all the best guys. Good day. Take care. Bye.